Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಉತ್ತರ ರಣಕಣ ಈಗಾಗಲೇ ರಂಗನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಇನ್ನೇನು 2 ದಿನ ಮಾತ್ರ ಬಾಕಿ ಇರುವಂತದ್ದು ಮತದಾನಕ್ಕೆ. 7ನೇ ತಾರೀಕು ಉತ್ತರ ಕರ್ನಾಟಕದ ಒಂದಷ್ಟು 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿಕ್ಕಿದೆ. ಸೊ ಈಗಾಗಲೇ ಅಲ್ಲಿ ಅಬ್ಬರದ ಪ್ರಚಾರವನ್ನ ಕೂಡ ಘಟಾನುಘಟಿ ನಾಯಕರುಗಳು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಅಮಿತ್ ಶಾ ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಸೊ ಅವರು ಕೂಡ ಹಾವೇರಿ, ಹುಬ್ಬಳ್ಳಿಯಲ್ಲಿ ನಿನ್ನೆ ಸಾಕಷ್ಟು ಒಂದು ಬಿರುಸಿನ ಪ್ರಚಾರವನ್ನ ನಡೆಸಿದ್ರು. ಜೊತೆಗೆ ಸಿಎಂ, ಡಿಸಿಎಂ ಕೂಡ ಸಾಕಷ್ಟು ಒಂದು ವಾಗ್ಬಾಣಗಳನ್ನ ಬಿಟ್ಟಿದ್ದಾರೆ. ಹೇಗಿದೆ ಪ್ರಚಾರದ ಭರಾಟೆ, ಬನ್ನಿ ನೋಡೋಣ. ಹಾವೇರಿ, ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಮತ ಬೇಟೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತಪಾತ ಆಯ್ತಾ ಅಂತ ಪ್ರಶ್ನೆ. ನಿನ್ನೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಪರ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಪರ ಅಮಿತ್ ಶಾ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರೆ ರಕ್ತಪಾತವಾಗಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. 5 ವರ್ಷಗಳು ಕಳೆದಿವೆ, ಕಾಶ್ಮೀರದಲ್ಲಿ ಏನೂ ಆಗಿಲ್ಲ, ಕಲ್ಲು ತೂರಾಟ ಪ್ರಕರಣ ನಿಂತು ಹೋಗಿದೆ ಅಂತ ಕುಟುಕಿದ್ರು. 370 मत हटाओ. मैंने पूछा क्यों न हटाए भाई, तो उन्होंने कहा कश्मीर में खून की नदियां बह जाएगी. अरे राहुल बाबा, 5 साल हो गए, 5 साल खून की नदियां छोड़ो. किसी की कंकर चलाने की हिम्मत नहीं है, कंकर चलाने. माताओं, भाइयों, बहनों, मोदी जी ने देश को आतंकवाद से सुरक्षित किया है. 70 ವರ್ಷದಿಂದ ರಾಮ ಮಂದಿರ ವಿಚಾರವನ್ನ ಕಾಂಗ್ರೆಸ್ ಜಟಿಲ ಮಾಡಿತ್ತು. ಮೋದಿ ಆಡಳಿತದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಯಿತು ಅಂದ್ರು. 70 साल से कांग्रेस पार्टी राम मंदिर के मुद्दे को अटकाती रही, लटकाती रही, भटकाती रही. आपने मोदी जी को दूसरी बार प्रधानमंत्री बनाया. 5 साल में ही मोदी जी ने केस भी जीता, भूमि पूजन भी किया और 22 जनवरी को प्राण प्रतिष्ठा कर जय श्री राम कर दिया. ಇದೇ ವೇಳೆ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಪ್ರಸ್ತಾಪಿಸಿದ ಶಾ, ನೇಹಾಳ ಕೊಲೆಗೆ ಯಾರು ಹೊಣೆ, ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಸುರಕ್ಷತೆ ಇಲ್ಲವಾಗಿದೆ ಅಂತ ಕಿಡಿಕಾರಿದ್ರು. 12 अप्रैल को नेहा हिरेमठ की हत्या हुई. किसकी जिम्मेदारी है भाइयों बहनों, बताओ आप, किसकी जिम्मेदारी है? और ये कह रहे व्यक्तिगत मामला है. क्या बच्ची मन ठन कर कैंपस में नहीं जाएगी? आप सुरक्षा नहीं करोगे, इसकी हत्या कर दी जाएगी. अरे नहीं बन पड़ता है तो छोड़ दो, हम कर्नाटक को सुरक्षित करेंगे. ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡ್ರು. ಬಿಜೆಪಿಯವರು ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರೆ 15 ಲಕ್ಷ ಹಾಕ್ತೇವೆ ಎಂದ ಮೋದಿ ದುಡ್ಡು ಹಾಕಿದ್ರ ಅಂತ ಡಿಕೆಶಿ ಪ್ರಶ್ನಿಸಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ ಲಂಚ ಪಡೆದವರನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬೇರೆ ಭ್ರಷ್ಟರನ್ನ ಹುಡುಕ್ತಾರೆ ಅಂತ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟರಿ ಇದ್ದಾಗಿ, ಸುಳ್ಳು ಹೇಳೋದೇ ಇವ್ರ ಕಸಬು. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡ್ನು ಕಲ್ತ್ಕೊಂಡಿದ್ದಲ್ಲ ಸುಳ್ಳು ಹೇಳೋದನ್ನ. ಬ್ಲಾಕ್ ಮನಿ ಇದೆ, ಅದನ್ನೆಲ್ಲ ತಗೋಬತ್ತೀನಿ, ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀನಿ, ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ಸ್ತೀನಿ ಅಂತ ಹೇಳಿದ್ರು. ಅವ್ರು ಕೇಳಿದ್ರು, ಆ ದುಡ್ಡು ಬಂತಾ ಇಲ್ಲ ಅಂತ ನಾ ಫಸ್ಟ್ ನಿಮ್ ಕೇಳಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಬಂತಾ? ಏನ್ ಗ್ಯಾರಂಟಿ ಏನಪ್ಪಾ ಅಂದ್ರೆ, ಈ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಿಮಗೆ ಸಿಕ್ಕಿದೆ, ಅವ್ರ ಗ್ಯಾರಂಟಿ ಏನ್ ಸಿಕ್ಕಿದೆ ನಿಮಗೆ? ಏನಿಲ್ಲ. ಸುಳ್ಳಾಡ ಗ್ಯಾರಂಟಿ ಮಾತ್ರ ಅವ್ರ ಹತ್ರ ಇದೆ. ಕರ್ನಾಟಕದಲ್ಲಿ ಇರೋದು ಮುಸ್ಲಿಮರ ಸರ್ಕಾರ ಎಂದ ಯತ್ನಾಳ್.
ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯತ್ನಾಳ್, ಕರ್ನಾಟಕದಲ್ಲಿ ಇರೋದು ಮುಸ್ಲಿಮರ ಸರ್ಕಾರ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದಲ್ಲಿ ಸಾಬರ ಸರ್ಕಾರ ಇದೆ. ಈ ಸಾಬರ ಸರ್ಕಾರ ಹೋಗ್ಬೇಕು. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋರು, ಹಿಂದೂಗಳ ವಿರುದ್ಧ ಹಲ್ಲೆ ಮಾಡೋರಿಗೆ ಒಂದೇ ಒಂದು ಮಾರ್ಗ, ಎನ್ಕೌಂಟರ್, ಜೆಸಿಬಿ. ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸಿದ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ ಬಾಂಡಗೆ ಪ್ರಿಯಾಂಕಾ ಗಾಂಧಿ ಎಲ್ಲಾ ಕಡೆ ಮಂಗಳಸೂತ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಎಂದಾದರೂ ಪ್ರಿಯಾಂಕಾ ಗಾಂಧಿ ಮಂಗಳಸೂತ್ರ ಕಟ್ಟಿಕೊಂಡಿದ್ದಾರಾ ಅಂತ ಕುಟುಕಿದ್ರು. ಪ್ರಿಯಾಂಕಾ ಗಾಂಧಿ ಅವರಿಗೆ ಮಂಗಳಸೂತ್ರ ಅಂದ್ರೆ ಏನು ಗೊತ್ತದೇನು? ಮೊದಲು ಅದು ಕೇಳಬೇಕಾಗಿದೆ. ಅವ್ರೇನ ಎಂದಾದ್ರೂ ಕೊಳ್ಳಲ್ಲಿ ಮಂಗಳಸೂತ್ರ ಕಟ್ಕೊಂಡಾರ? ಮಂಗಳಸೂತ್ರದ ಬಗ್ಗೆ ಗೊತ್ತಿಲ್ಲದವರು ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾರೆ. ಅವರ ಸಹೋದರ ಲೋಕಸಭೆಯಲ್ಲಿ ಕಣ್ಣು ಹೊಡಿತಾರೆ. ಫ್ಲೈಯಿಂಗ್ ಕೀಸ್, ಒಬ್ಬ ಉಡಾಳ್ ಹುಡುಗರು ಮಾಡ್ತಕ್ಕಂತಹ ಕೆಲಸ ಇವೆಲ್ಲ. ಈ ಮಧ್ಯೆ ಇವತ್ತು ಕೈ ನಾಯಕ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ನಡೆಸಲಿದ್ದಾರೆ. ಖಾನಾಪುರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮತ ಭೇಟಿಯಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.